ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ತುಂಬ ಒಳ್ಳೆ ಅಪ್ಡೇಟ್ ಬರ್ತಾ ಇದೆ ಯೂಟ್ಯೂಬ್ ಕಡೆಯಿಂದ. ಅದು ಏನು ಅಪ್ಡೇಟ್ ಅಂದರೆ ನಿಮಗೆ ತುಂಬ ನಮ್ಮ ಕ್ರಿಯೇಟರ್ಸ್ಗೆ ಏನು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಯಾರೆಲ್ಲರಿಗೂ ವೆಯ್ಟ್ ಇರುತ್ತೆ ಆ್ಯಂಡ್ ಯಾರೆಲ್ಲ AI ವಾಯ್ಸಿಂದ ತುಂಬ ಟೆನ್ಷನ್ ಆಗಿದ್ರಿ, ಲೈಕ್ ನಮ್ಮದು AI ವಾಯ್ಸ್ ಮಾನಿಟೈಸೇಷನ್ ಆಗಲ್ಲ ಅಂತ. ಸೊ ಈಗ AIದೇ ಒಂದು ಟೂಲ್ ಏನಿದೆ ಯೂಟ್ಯೂಬ್ಗೆ ಆ್ಯಡ್ ಮಾಡಿದ್ದಾರೆ. ಅದು ಏನು ಅಪ್ಡೇಟ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, 2 ಅಪ್ಡೇಟು ಏನಂತ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ನೇ ಅಪ್ಡೇಟ್ ಬಂದುಬಿಟ್ಟು ನಮ್ಮದು ಯೂಟ್ಯೂಬ್ ಶಾರ್ಟ್ಸ್ ಮೇಲೆ. ಸೊ ಶಾರ್ಟ್ಸ್ ಮೇಲೆ ಅಂದರೆ ಈಗ ಲಾಂಗ್ ವೀಡಿಯೋದಲ್ಲಿ ಮಾತ್ರ ನಮಗೆ ಥಂಬ್ನೇಲ್ ಹಾಕೋದು ಆಪ್ಷನ್ ಇತ್ತು. ಶಾರ್ಟ್ ವೀಡಿಯೋದಲ್ಲಿ ನಾವು ಏನು ಜಸ್ಟ್ ಯಾವುದಾದ್ರೂ ಏನಾದರೂ ಸೆಲೆಕ್ಟ್ ಮಾಡಬೇಕಿತ್ತು, ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ನ ನಾವು ಸೆಲೆಕ್ಟ್ ಮಾಡಬೇಕಿತ್ತು. ನಾವೇ ಓನಾಗಿ ಕ್ರಿಯೇಟ್ ಮಾಡಿ ಹಾಕೋ ಥರ ಇರಲಿಲ್ಲ ಯೂಟ್ಯೂಬಲ್ಲಿ, ಓಕೆನಾ. ಸೊ ಈಗ ನಾವೇ ಕ್ರಿಯೇಟ್ ಮಾಡಿಬಿಟ್ಟು ಹಾಕ್ಬೋದು. ಆ್ಯಂಡ್ ಎಡಿಟ್ ಆಪ್ಷನಲ್ಲಿ ನಮಗೆ ಕಸ್ಟಮ್ ಥಂಬ್ನೇಲ್ ಏನಿದೆ ನಾವು ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಯಾವ್ದು ಇಷ್ಟ ಬರುತ್ತೋ ಆ ಥಂಬ್ನೇಲ್ನ ನಾವು ಹಾಕ್ಕೋಬೋದು ಶಾರ್ಟ್ಸಲ್ಲಿ, ಓಕೆನಾ. ಈ ಆಪ್ಷನ್ ಇದ್ದಿಲ್ಲ ಶಾರ್ಟ್ಸಲ್ಲಿ, ಬರೀ ಲಾಂಗ್ ವೀಡಿಯೋದಲ್ಲಿ ಮಾತ್ರ ಇದ್ದಿದ್ದು. ಇದು ಏನು ನಾವು ಥಂಬ್ನೇಲ್ ಹಾಕಬೇಕಿತ್ತು ಅದು ಲಾಂಗ್ ವೀಡಿಯೋಗೆ ಮಾತ್ರ ಹಾಕೋಕ್ಕೆ ಇದ್ದಿದ್ದು. ಶಾರ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ನಾವು ಒಂದು ಸೆಲೆಕ್ಟ್ ಮಾಡಬೇಕಿತ್ತು, ವೀಡಿಯೋದಲ್ಲೇ ಯಾವುದಾದ್ರೂ ಒಂದು ಪಾರ್ಟ್ನ ನಾವು ಸೆಲೆಕ್ಟ್ ಮಾಡಬೇಕಿತ್ತು. ಒಂದು ಸಲ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅದನ್ನು ನಾವು ಎಡಿಟ್ ಮಾಡಿ ಹಾಕೋಕ್ಕಾಗಲ್ಲ. ಒಂದು ಸಲ ಹಾಕಿಬಿಟ್ರೆ ಅಷ್ಟೇ. ಎಡಿಟ್ ಮಾಡಿ ನಮಗೆ ಥಂಬ್ನೇಲ್ ಆಪ್ಷನ್ನು ಕಸ್ಟಮ್ ಬೇರೆ ಥಂಬ್ನೇಲ್ ಹಾಕೋ ಆಪ್ಷನ್ ಎಲ್ಲ ನಮಗೆ ಸಿಗಲ್ಲ, ಏನು ಶಾರ್ಟ್ಸ್ ಇತ್ತು ಅದರಲ್ಲಿ, ಓಕೆನಾ. ಸೊ ಈಗ ಏನಾಗಿದೆ ಅಂದರೆ ಇಲ್ಲಿ ಥಂಬ್ನೇಲ್ ಆಪ್ಷನ್ ನಮಗೆ ಕೊಡ್ತಾ ಇದ್ದಾರೆ. ಕಸ್ಟಮ್ ಥಂಬ್ನೇಲ್ನ ನಾವು ಹಾಕ್ಬೋದು, ಓಕೆನಾ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ನಾವು ಅದನ್ನೇ ಥಂಬ್ನೇಲ್ ಮಾಡಿಬಿಟ್ಟು ಬೇಕಿದ್ರೆ ನಾವು ಶಾರ್ಟ್ಸಲ್ಲಿ ಯೂಸ್ನ ಮಾಡ್ಕೋಬೋದು ಥಂಬ್ನೇಲ್ನ, ಓಕೆನಾ ಗೈಸ್. ಇದೊಂದಾಯಿತು ಒಂದು ಒಳ್ಳೆ ಅಪ್ಡೇಟು. ಇನ್ನೊಂದು ಅಪ್ಡೇಟ್ ಏನಂದರೆ ಈಗ ಶಾರ್ಟ್ಸಲ್ಲಿ ಬಂದುಬಿಟ್ಟು ಏನಂದರೆ AI ವಾಯ್ಸ್ ಎಲ್ಲ ಏನಿದೆ ನಿಮಗೆ ನೋಡಿ. ಈಗ ನೀವು ಟೈಪ್ ಏನಾದರೂ ಮಾಡಿದ್ದೆ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀವಿ. ಸೊ ನೋಡಿ, ಈಗ ನಾವು ಒಂದು ವೀಡಿಯೋ ಮಾಡಿದ್ವಾ, ಸ್ಟಾಪ್ ಮಾಡಾದ್ಮೇಲೆ ನಾವೇನಾದರೂ ಟೈಪ್ ಮಾಡ್ತೀವಿ, ಓಕೆನಾ. ಸೊ ಟೈಪ್ ಮಾಡಿದರೆ ಅದು ಬಂದುಬಿಟ್ಟು ನೀವು ಟೈಪ್ ಮಾಡಿದ್ದನ್ನು ಟೆಕ್ಸ್ಟ್ ಬಂದುಬಿಟ್ಟು ವಾಯ್ಸಲ್ಲಿ ಕನ್ವರ್ಟ್ ಆಗುತ್ತೆ, ಓಕೆನಾ. ನೀವು ನಿಮ್ಮದು ವಾಯ್ಸ್ ಓವರ್ ಏನಿದೆ ಅದು ಕೊಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ AIದು ಟೂಲ್ ಏನಿದೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಮುಖಾಂತರ ವಾಯ್ಸ್ ಓವರ್ನ ನೀವು ಹೇಳಿಸ್ಬೋದು, ಓಕೆನಾ. ಸೊ ಈಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವೇನು ಟೆಕ್ಸ್ಟ್ ಬರೆದಿರ್ತೀರ ಶಾರ್ಟ್ಸಲ್ಲಿ ಅದೇ ಬಂದುಬಿಟ್ಟು ವಾಯ್ಸ್ ಓವರಲ್ಲಿ ಕನ್ವರ್ಟ್ ಆಗುತ್ತೆ. AI ವಾಯ್ಸ್ ಏನಿರುತ್ತೆ ಅದರಿಂದ ಕನ್ವರ್ಟ್ ಆಗಿಬಿಟ್ಟು ಆ ವಿಡಿಯೋ ರೆಡಿಯಾಗಿ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಯಾರೆಲ್ಲ ಈಗ AIದು ಚಾನಲ್ ಮಾನಿಟೈಸೇಷನ್ ಆಗಲ್ಲ ಅಂದ್ಕೊಂಡಿದ್ರಿ, ಸೊ ಅದರಿಂದ ಏನಿಲ್ಲ, AI ಚಾನಲ್ಸ್ ಏನಿದೆ ಎಲ್ಲ ಮಾನಿಟೈಸೇಷನ್ ಆಗುತ್ತೆ, ಓಕೆನಾ. ಈಗ AIದೇ ಒಂದು ಟ್ಯೂಲ್ ಏನಿದೆ ವಾಯ್ಸ್ ಟೂಲು, ಅದು ಈಗ ನಿಮಗೆ ಯೂಟ್ಯೂಬಲ್ಲಿ ನೋಡೋಕ್ಕೆ ಸಿಗುತ್ತೆ. ಯಾಕಂದರೆ ಯೂಟ್ಯೂಬಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಇದನ್ನು. ಸೊ ಇದೊಂದು ಅಪ್ಡೇಟ್ ಕೊಟ್ಟಿದ್ದಾರೆ, ಆ್ಯಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಒಂದು ಡೆಮೋಗೆ ನಿಮಗೆ ವೀಡಿಯೋನ ನಾನು ನಿಮಗೆ ಹಾಕಿ ತೋರಿಸಿದ್ನಲ್ಲ, ಸೊ ಇದು ಕೂಡ ಅಪ್ಡೇಟ್ ಕೊಟ್ಟಿದ್ರು. ಸೊ ಇದು ಕೂಡ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು, ತುಂಬ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲರಿಗೂ ವಾಯ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ, ವಾಯ್ಸ್ ಓವರ್ ಮಾಡೋಕ್ಕೆ ಇಷ್ಟ ಇಲ್ಲ, ನೀವು AI ಯೂಸ್ ಮಾಡ್ಕೋಬೋದು. ಬೇರೆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು AI ವಾಯ್ಸ್ ಯೂಸ್ ಮಾಡಬೇಕಂತಲೇ ಅವಶ್ಯಕತೆ ಇಲ್ಲ. ಯೂಟ್ಯೂಬಲ್ಲೇ ನಿಮಗೆ AI ವಾಯ್ಸ್ನ ಕೊಡ್ತಾ ಇದ್ದಾರೆ. ಸೊ ಯೂಟ್ಯೂಬಲ್ಲೇ ನಿಮಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ವೀಡಿಯೋಸ್ಗಳನ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಐ ಹೋಪ್ ನಿಮಗೆ ಈ 2 ಅಪ್ಡೇಟ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಅಪ್ಡೇಟ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.